ಸೃಷ್ಟಿಯನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡಬೇಡ, ಅದರ ಬದಲಿಗೆ ನಿನ್ನ ದೃಷ್ಟಿಯನ್ನು ಬದಲಾಯಿಸಿಕೊ. ಸೃಷ್ಟಿಯನ್ನು ಬದಲಾಯಿಸುವುದು ಸಾಧ್ಯವೂ ಅಲ್ಲ, ಸಾಧುವೂ ಅಲ್ಲ. ಅದರ ಬದಲಿಗೆ ನಿನ್ನ ದೃಷ್ಟಿಯನ್ನು ಸೃಷ್ಟಿಗೆ ಅನುಕೂಲವಾಗಿ ಬದಲಾಯಿಸಿಕೊಂಡ್ರೆ ನಿನಗೂ ನೆಮ್ಮದಿ ಮತ್ತು ಬೇರೆಯವರಿಗೂ ನೆಮ್ಮದಿ. ಪ್ರಪಂಚದಲ್ಲಿ ಜಗಳ ಅನ್ನೋದು ಹುಟ್ಟುಕೊಳ್ಳೋದು ಯಾವುದಾದ್ರೂ ವಸ್ತುವನ್ನು, ವಿಷಯವನ್ನು, ವ್ಯಕ್ತಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದಾಗ, ಯಾವುದನ್ನಾದ್ರೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ, ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದಾಗ, ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಹೋರಾಟ ಹುಟ್ಟಿಕೊಳ್ತದೆ, ತುಮುಲ ಹುಟ್ಟಿಕೊಳ್ತದೆ, ದ್ವಂದ್ವ, ಯುದ್ಧ ಇವುಗಳು ಹುಟ್ಟಿಕೊಳ್ತವೆ. ಹಾಗಾಗಿ ನಿನಗೆ ಸಂಬಂಧಗಳು ಬೇಕು ಅಂತಿದ್ರೆ, ನೀನು ಎಲ್ಲರ ಜೊತೆಗೆ ಚೆನ್ನಾಗಿರಬೇಕು ಅಂತಿದ್ರೆ, ಅವರು ಇದ್ದಾಗೆ ಅವರನ್ನು ಸ್ವೀಕಾರ ಮಾಡೋದನ್ನು ಕಲಿ. ಅವರು ನಿನಗಾಗಿ ಹೀಗೆ ಬದಲಾಗಬೇಕು, ಹಾಗೆ ಬದಲಾಗಬೇಕು ಅಂತ ನೀ ಊಹೆ ಮಾಡಬೇಡ, ಅಪೇಕ್ಷೆ ಮಾಡಬೇಡ, ನಿರೀಕ್ಷೆ ಮಾಡಬೇಡ. ಅವರು ಈಗ ಹೇಗಿದ್ದಾರೋ ಹಾಗೆಯೇ ಪ್ರೀತಿಸಬೇಕು, ಅವರನ್ನು ಹಾಗೆಯೇ ಸ್ವೀಕರಿಸಬೇಕು. ಹಾಗಿದ್ದರೆ ಸಂಬಂಧಗಳು ಉಳ್ಕೊಳ್ತವೆ. ಸಂಬಂಧಗಳು ಒಪ್ಕೊಳ್ಬೇಕು ಅಂದರೆ ಎಲ್ಲಿವರೆಗೂ ಒಪ್ಕೊಳ್ಬೇಕು, ಸ್ವೀಕರಿಸಬೇಕು ಅಂದರೆ ಎಲ್ಲಿವರೆಗೂ ಸ್ವೀಕರಿಸಬೇಕು. ಇನ್ನೊಬ್ಬರ ತಪ್ಪನ್ನು ಒಪ್ಕೊಳ್ಬೇಕಾ, ನಾವು ಇನ್ನೊಬ್ಬರ ದೋಷವನ್ನು ಕೂಡ ಒಪ್ಕೊಳ್ಬೇಕಾ. ಹೊಂದಾಣಿಕೆ, ಹೋರಾಟ ಎರಡೂ ಜೀವನದಲ್ಲಿದೆ. ಹೊಂದಾಣಿಕೆಯೂ ಇದೆ, ಹೋರಾಟವೂ ಇದೆ. ಈ ಹೊಂದಾಣಿಕೆಯೋ ಹೋರಾಟವೋ ಅಂತ ಯಾವುದು ಒಳ್ಳೆಯದು? ಅಥವಾ ಯಾವಾಗ ಹೊಂದಾಣಿಕೆ, ಯಾವಾಗ ಹೋರಾಟ? ಯಾರೊಡನೆ ಹೊಂದಾಣಿಕೆ, ಯಾರೊಡನೆ ಹೋರಾಟ? ಈ ಪ್ರಶ್ನೆಯನ್ನು ಬಿಡಿಸಿದ್ರೆ ಅದು ಅಲ್ಲಿಗೆ ಬಂದಿರ್ತಕ್ಕಂಥದ್ದು. ಅಂದರೆ ಪ್ರಪಂಚ ಇರುವುದೇ ಹೊಂದಾಣಿಕೆಯ ಮೇಲೆ. ಹೊಂದಾಣಿಕೆಯ ಕೊಂಡಿ ತಪ್ಪಿತು ಅಂದರೆ ಪ್ರಪಂಚದಲ್ಲಿ ಯಾವುದೂ ಕೂಡ ಅದು ಇರುವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊಂದು ಆ ಶಬ್ದ ಬೇಕು ನಮ್ಮ ಜೀವನದಲ್ಲಿ. ಹೊಂದು ಮತ್ತು ಒಂದು ಎರಡು ಬಹಳ ಹತ್ತಿರ ಇದೆ, ಎರಡು ಶಬ್ದಗಳು ಕೂಡ. ಆದರೆ ಹೋರಾಟ ಅದಕ್ಕೂ ಕೂಡ ಜೀವನದಲ್ಲಿ ಸ್ಥಾನ ಇದೆ. ಎಲ್ಲಿ ಹೋರಾಡಬೇಕು ಅಂದರೆ, ಇದೇ ಪ್ರಶ್ನೆ ಮೇಲೆ ಹೋಗೋದಾದರೆ ನಾವು ರಾಮಾಯಣಕ್ಕೆ ಹೋಗಬೇಕು. ಒಂದೇ ಕುಟುಂಬದಲ್ಲಿ, ರಾವಣನ ಕುಟುಂಬದಲ್ಲಿ ಎರಡು ಬಗೆಯವರಿದ್ದರೆ, ಎರಡು ಬಗೆಯವರು ಅಂದರೆ ಒಬ್ಬ ರಾವಣ, ಇನ್ನೊಬ್ಬ ವಿಭೀಷಣ, ಎರಡು ಬಗೆಯವರು ಇದ್ರು ಅಲ್ಲಿ. ಒಬ್ಬ ಪರಮ ರಾಮ ಭಕ್ತ, ಇನ್ನೊಬ್ಬ ರಾಮನ ಕಡು ಹೊಗೆ. ವಿಭೀಷಣ ಜೀವಮಾನ ಪರ್ಯಂತ ಪ್ರಯತ್ನ ಪಟ್ಟಿದ್ದಾನೆ ರಾವಣನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ. ವಿಭೀಷಣ ಮಾಡದ ಪ್ರಯತ್ನವೇ ಇಲ್ಲ ಅಂತ. ಆತನದು ಸ್ಪಷ್ಟ ನಿಲುವು ಅಂತ, ನಿನ್ನ ಅನ್ಯಾಯಕ್ಕೆ ನಾನು ಭಾಗಿಯಲ್ಲ ಅಂತ. ರಾವಣನ ಪಾಪಕರ್ಮಗಳಲ್ಲಿ ಮತ್ತೆಲ್ಲರೂ ಸಹಕಾರಿಗಳೇ ಲಂಕೆಯಲ್ಲಿ. ಕುಂಭಕರ್ಣ ರಾವಣನನ್ನು ಒಪ್ಪುತ್ತಿರಲಿಲ್ಲ. ಅಂತರಂಗದಿಂದ ಎಂದೂ ಕುಂಭಕರ್ಣ ರಾವಣನನ್ನು ಒಪ್ಪಿದವನಲ್ಲ. ಆದರೆ ಅವನದೊಂದು ಕ್ರಮ ಹೇಗೆ ಅಂದರೆ, ಅಣ್ಣ ಹೇಳಿದ್ದನ್ನು ಕೇಳಿಬಿಡೋದು, ಕೊನೆಯ ಮಾತು ಅಣ್ಣಂದು ಅಂತ. ಸೀತೆಯನ್ನು ರಾವಣ ಅಪಹರಣ ಮಾಡಿದ ವಿಷಯವನ್ನು ವಿರೋಧಿಸ್ತಾನೆ ಕುಂಭಕರ್ಣನು ಕೂಡ, ಅದು ಸರಿಯಲ್ಲ ಅಂತ ಹೇಳ್ತಾನೆ. ಆದರೆ ಅಂತಿಮವಾಗಿ ನೀನು ಯುದ್ಧ ಮಾಡ್ತೀಯೋ ಇಲ್ಲೋ ಅಂತ ಕೇಳಿದಾಗ ಆಯಿತು ಮಾಡ್ತೇನೆ, ಅಣ್ಣ ಹೇಳಿದ್ದಕ್ಕೆ ಎದುರಿಲ್ಲ ಅಂತ. ಆದರೆ ವಿಭೀಷಣ ಹಾಗಲ್ಲ. ವಿಭೀಷಣ ಎಲ್ಲೇ ರಾವಣ ಅನ್ಯಾಯ ಮಾಡಿದ್ರು ಅದು ತಪ್ಪು ಅಂತ ಪ್ರೀತಿಯಿಂದ ಹೇಳಿದವನು, ನೀತಿಯಿಂದ ಹೇಳಿದವನು, ಅದರಿಂದ ಮುಂದೆ ಬರ್ಬೋದಾದ ಭೀತಿಗಳಿಂದ ಹೇಳಿದವನು, ಹೀಗಾಗ್ಬೋದು ಮುಂದೆ ಇದರಿಂದ ಅಂತ. ಕೊನೆಗೆ ಅನಿವಾರ್ಯವಾದಾಗ ಅದು ನಡೀತದೆ ಅನ್ಯಾಯ ಅಂತ ಆಗುವಾಗ ನಾನು ಅದಕ್ಕೆ ಭಾಗಿಯಲ್ಲ, ನಾನಿಲ್ಲ ಅದಕ್ಕೆ ಅಂತ ದೂರ ನಿಂತವನು. ಇಂತಹ ವಿಭೀಷಣ ಒಂದು ಹಂತದಲ್ಲಿ ಹೊಂದಾಣಿಕೆ ಮಾಡಿಕೊಳ್ತಾನೆ. ಎಷ್ಟು ಕಾಲ ಅಂದರೆ ಎಷ್ಟೋ ಸಾವಿರ ವರ್ಷಗಳು, ಎಷ್ಟೋ ತಲೆಮಾರುಗಳು ಕಳೆದು ಹೋಗಿವೆ ಸೂರ್ಯವಂಶದಲ್ಲಿ. ಅನರಣ್ಯನಿಂದ ರಾಮನವರೆಗೆ ಅದೆಷ್ಟೋ ತಲೆಮಾರುಗಳು ಕಳೆದು ಹೋಗಿವೆ. ಎಷ್ಟು ಕಾಲ ವಿಭೀಷಣ ಅಣ್ಣನನ್ನು ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಾನೆ, ಅಣ್ಣನನ್ನು ತಿದ್ದೋ ಪ್ರಯತ್ನ ಮಾಡ್ತಾನೆ. ಕೊನೆಗೆ ಒಂದು ಹಂತಕ್ಕೆ ಬಂದು ನಿಂತಿದ್ದು, ವಿಭೀಷಣನ ಆರಿಸ್ಕೊಳ್ಬೇಕು, ಈ ಕಡೆಗೋ ಅಥವಾ ಆ ಕಡೆಗೋ ಅಂತ ಅನ್ನೋ ಸ್ಥಿತಿ ಅದು. ಧರ್ಮಯುದ್ಧ ನಡೆದಾಗ ಯಾರಿಗೂ ತಾಡಿಸ್ತಕ್ಕೆ ಅವಕಾಶ ಇಲ್ಲ. ಧರ್ಮಯುದ್ಧದ ನಿಯಮ ಹಾಗೆ. ಧರ್ಮಯುದ್ಧ ನಿಮ್ಮೂರಲ್ಲೋ ನಿಮ್ಮ ಮನೆಯಲ್ಲೋ ಎಲ್ಲಿಯೋ ಧರ್ಮಯುದ್ಧ ನಡೀತಾ ಇದೆ ಅಂತಂದರೆ ಆಗ ತಟಸ್ಥರಾಗಲಿಕ್ಕೆ ಹಕ್ಕಿಲ್ಲ, ಅವಕಾಶ ಇಲ್ಲ ಯಾರಿಗೂ ಕೂಡ. ಒಂದೋ ಇಲ್ಲಿ ಒಂದೋ ಅಲ್ಲಿ ನಿಂತು ಯುದ್ಧ ಮಾಡಬೇಕು ಅಂತ. ಧರ್ಮಯುದ್ಧ ಅನ್ನೋದು ಮೋಕ್ಷಕ್ಕೆ ತೆರೆದ ದ್ವಾರ, ಅದು ಸ್ವರ್ಗಕ್ಕೆ ತೆರೆದ ದ್ವಾರ. ಅದು ಅದರಲ್ಲಿ ಭಾಗವಹಿಸೋದ್ರೆ ಯಜ್ಞದಲ್ಲಿ ಭಾಗವಹಿಸಿದ ಹಾಗೆ. ಅದು ಭಾಗವಹಿಸಲೇಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು ಆ ಸಮಯದಲ್ಲಿ.